ಮಹಿಳೆಯರ ಪಾಲಿಗೆ ಉತ್ತರ ಪ್ರದೇಶ ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಮತ್ತೆ ಆಧಾರಗಳು ಸಿಗ್ತಾನೆ ಇವೆ. ಇದೀಗ ಸುಶೀಲ್ ಪ್ರಜಾಪತಿ ಎಂಬ ವ್ಯಕ್ತಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಈತ ಉತ್ತರ ಪ್ರದೇಶದ ಹಿಂದೂ ಯುವ ವಾಹಿನಿ ಸಂಘಟನೆಯ ಮುಖ್ಯಸ್ಥ, ಗಾಜಿಯಾಬಾದ್ನ ಮುರಾದ್ ನಗರದ ಹಿಂದೂ ಯುವ ವಾಹಿನಿ ಘಟಕದ ಅಧ್ಯಕ್ಷ. ಈತನನ್ನ ಜನರು ಹೂಮಾಲೆ ಹಾಕಿ ಸ್ವಾಗತಿಸಿದ್ದಾರೆ, ಮೆರವಣಿಗೆ ನಡೆಸಿದ್ದಾರೆ, ಹೊತ್ಕೊಂಡು ಮೆರೆದಿದ್ದಾರೆ. ಹಾಗಂತ ಈತ ಮಾಡಿರುವ ಗನಂದಾರಿ ಕೆಲಸ ಏನ್ ಗೊತ್ತೇ? LLB ವಿದ್ಯಾರ್ಥಿಯನ್ನ ಅತ್ಯಾಚಾರ ಮಾಡಿದ್ದು. ಈ ಆರೋಪದಲ್ಲಿ ಈತ ಜೈಲಿಗೆ ಹೋಗಿದ್ದ. 9 ತಿಂಗಳ ಕಾಲ ದಾಸ್ನ ಜೈಲಿನಲ್ಲಿದ್ದು ಇದೀಗ ನ್ಯಾಯಾಲಯ ಆತನಿಗೆ ಜಾಮೀನು ನೀಡಿದೆ. ಜಾಮೀನು ಸಿಕ್ಕ ಖುಷಿಯಲ್ಲಿ ಈತನ ಬೆಂಬಲಿಗರು ಜೈಲಿನ ಹೊರಗಡೆ ನಿಂತಿದ್ದಾರೆ. ಜೈಲಿನಿಂದ ಈತ ಬಿಡುಗಡೆಗೊಂಡ ಕೂಡಲೇ ಆತನನ್ನ ಹಿಂದೂ ಯುವ ವಾಹಿನಿ ಸಂಘಟನೆಯ ಕಾರ್ಯಕರ್ತರು ಹೊತ್ತು ಮೆರೆದಿದ್ದಾರೆ, ಸಂಭ್ರಮಿಸಿದ್ದಾರೆ. ಈ ಅತ್ಯಾಚಾರ ಘಟನೆ 2025 ಆಗಸ್ಟ್ನಲ್ಲಿ ನಡೆದಿದೆ. ಸೀನಿಯರ್ ಅಡ್ವೊಕೇಟ್ಗೆ ನಿನ್ನನ್ನ ಪರಿಚಯಿಸುತ್ತೇನೆ ಅಂತ ಹೇಳಿ LLB ವಿದ್ಯಾರ್ಥಿನಿಯನ್ನ ಈತ ಕರೆದುಕೊಂಡು ಹೋಗಿದ್ದಾನೆ. ಆ ಬಳಿಕ ಈತ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ, ಅತ್ಯಾಚಾರ ಮಾಡಿದ್ದಾನೆ. ಆ ವಿದ್ಯಾರ್ಥಿನಿ ಹೀಗೆಂದು ದೂರು ನೀಡಿದ ಹಿನ್ನೆಲೆಯಲ್ಲಿ ಈತನ ಮೇಲೆ ಪೋಸ್ಕೋ ಪ್ರಕರಣದಡಿ ಕೇಸ್ ದಾಖಲಿಸಲಾಗಿದೆ. 2025 ಆಗಸ್ಟ್ 11ರಂದು ಈತನನ್ನ ಬಂಧಿಸಲಾಗಿದೆ. ಇದೀಗ ಈ ವಿಜಯೋತ್ಸವದ ವಿಡಿಯೋ ದೇಶಾದ್ಯಂತ ತೀವ್ರ ಆಕ್ರೋಶವನ್ನು ಹುಟ್ಟುಹಾಕಿದೆ. ಯೋಗಿ ಸರ್ಕಾರದಲ್ಲಿ ಮಹಿಳಾ ಸುರಕ್ಷತೆ ಎಷ್ಟು ಅಪಾಯ ಸ್ಥಿತಿಯಲ್ಲಿ ಇದೆ ಎಂಬುದಕ್ಕೆ ಈ ವಿಡಿಯೋ ಸಾಕ್ಷಿ ಎಂದು ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಅತ್ಯಾಚಾರದ ಆರೋಪವನ್ನು ಹೊತ್ತುಕೊಂಡು ಜೈಲಲ್ಲಿದ್ದವನನ್ನ ಹೀರೋನಂತೆ ಆತನ ಬೆಂಬಲಿಗರು ಸ್ವಾಗತಿಸುವುದಾದರೆ ಆತನ ಸಂಘಟನೆಯ ಪರಿಸ್ಥಿತಿ ಏನಿರಬಹುದು ಎಂದು ಅನೇಕರು ಪ್ರತಿಕ್ರಿಯಿಸಿದ್ದಾರೆ. ಹಿಂದೂ ಯುವ ವಾಹಿನಿ ಸೇರಿಕೊಂಡ್ರೆ ಮಹಿಳೆಯರ ಪರಿಸ್ಥಿತಿ ಏನಾದಿತ್ತು ಎಂದು ಅನೇಕರು ಪ್ರಶ್ನಿಸಿದ್ದಾರೆ. ಅತ್ಯಾಚಾರದ ಆರೋಪಿಯನ್ನು ಹೂಮಾಲೆ ಹಾಕಿ ಸ್ವಾಗತಿಸುವಂತದ್ದು ಹಿಂದೂ ಧರ್ಮದ ಭಾಗವಾ ಅಂತ ಅನೇಕರು ಪ್ರಶ್ನಿಸಿದ್ದಾರೆ. ಉತ್ತರ ಪ್ರದೇಶವನ್ನ ಬಿಜೆಪಿ ಬೆಂಬಲಿಗರು ಕಲ್ಯಾಣ ರಾಜ್ಯ ಎಂದು ಬಾರಿಗೂ ಬಿಂಬಿಸಲು ಯತ್ನಿಸುತ್ತಿದ್ದಾರೆ. ಆದರೆ ಇಂತಹ ಪ್ರಯತ್ನವನ್ನ ಸುಳ್ಳು ಮಾಡುವಂತೆ ಅಲ್ಲಿಂದ ಆಗಾಗ ಅತ್ಯಾಚಾರ, ಹತ್ಯೆ, ದರೋಡೆ, ಕ್ರೌರ್ಯಗಳ ವಿಡಿಯೋಗಳು ಮತ್ತು ಸುದ್ದಿಗಳು ಬಿಡುಗಡೆ ಆಗ್ತಾನೇ ಇದೆ. ಉನ್ನಾವೋದಲ್ಲಿ ನಡೆದ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ದೇಶಾದ್ಯಂತ ವ್ಯಾಪಕ ಆಕ್ರೋಶವನ್ನು ಹುಟ್ಟುಹಾಕಿತ್ತು. ಬಿಜೆಪಿ ಮಾಜಿ ಶಾಸಕ ಕುಲ್ದೀಪ್ ಸೆಂಗಾರ್ ಎಂಬುವ ಯುವತಿಯನ್ನ ಅತ್ಯಾಚಾರ ಮಾಡಿದ ಹಿನ್ನೆಲೆಯಲ್ಲಿ ಜೀವಾವಧಿ ಶಿಕ್ಷೆ ಎದುರಿಸುತ್ತಿದ್ದಾನೆ. ಉತ್ತರ ಪ್ರದೇಶ ಮಹಿಳೆಯರ ಪಾಲಿಗೆ ಅಸುರಕ್ಷ ರಾಜ್ಯ ಎಂಬುದು ಮತ್ತೆ ಸಾಬೀತಾಗ್ತಿದೆ. ಅದರಲ್ಲೂ ರೇಪ್ ಆರೋಪಿ ಹಿಂದೂ ಯುವ ವಾಹಿನಿಯ ಅಧ್ಯಕ್ಷನನ್ನ ಸಂಘಟನೆಯ ಬೆಂಬಲಿಗರು ಹೂಹಾರ ಹಾಕಿ ಸ್ವಾಗತಿಸುತ್ತಾರೆಂದರೆ ದೇಶ ಎಲ್ಲಿಗೆ ತಲುಪಿದೆ ಎಂಬ ಪ್ರಶ್ನೆ ಎದ್ದಿದೆ.